ಪೋಕ್ಸೋ ಕೇಸುಗಳು, ಬಹಳಷ್ಟು ಫಾಲ್ಸ್ ಕೇಸುಗಳಲ್ಲಿ ತಾಯಿ ಅವರ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ತಂದೆ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥವು ನೂರಾರು ಕೇಸುಗಳಿದಾವೆ. ಇತ್ತೀಚೆಗೆ ಮಹಿಳೆಯರು ತಮಗಾಗಿ ಮಾಡಿರುವ ವಿಶೇಷ ಕಾನೂನುಗಳನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅನ್ನೋ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ನಿಯೋಜಿತ ಹಿರಿಯ ವಕೀಲ ಎಂಎಸ್ ಶ್ಯಾಮ್ ಸುಂದರ್ ಅವರು ಕೆಲವು ಅಚ್ಚರಿ ಮೂಡಿಸುವ ವಿಚಾರಗಳನ್ನ ಪಬ್ಲಿಕ್ ನೆಕ್ಸ್ಟ್ ನೊಂದಿಗೆ ಹಂಚಿಕೊಂಡಿದ್ದಾರೆ. ಪ್ಲೀಸ್ ಸ್ಟಾಪ್ ಆಲ್ ದಿಸ್ ಥಿಂಗ್ಸ್ ಅಂತ ಆ ಮಟ್ಟಕ್ಕೆ ಬಂದಿದೆ ಎಲ್ಲ. ಈಗ ತುಂಬಾ ಕೇಸುಗಳಲ್ಲಿ ಮಕ್ಕಳನ್ನ ಅಡ್ಡ ಇಟ್ಕೊಂಡು ಗಂಡಸರಿಗೆ ಎಮೋಷನಲಿ ಡ್ಯಾಮೇಜ್ ಮಾಡ್ತಾರ ಮಹಿಳೆಯರು. ಬಹಳಷ್ಟು ಕೇಸುಗಳು ಫಾಲ್ಸ್ ಪೋಕ್ಸೋ ಕೇಸುಗಳಾಗಿದ್ದಾವೆ. ಪೋಕ್ಸೋ ಇಸ್ ಅನದರ್ ಲಾ ವಿಚ್ ಇಸ್ ಬೀಯಿಂಗ್ ಮಿಸ್ಯೂಸ್ಡ್. The 376 rape is another law which is being misused. I am not saying that there are no genuine cases, because the false cases, abuse of law is becoming more. Even the genuine cases are being subdued. ಅಂದರೆ ಸುಳ್ಳು ಕೇಸುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಿಜವಾದ ಕೇಸುಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಅಟೆನ್ಷನ್ ಸಿಗ್ತಾ ಇಲ್ಲ. ಪೋಕ್ಸೋ ಕೇಸುಗಳು, ಬಹಳಷ್ಟು ಫಾಲ್ಸ್ ಕೇಸುಗಳಲ್ಲಿ ತಾಯಿ ಅವರ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ತಂದೆ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥವು ನೂರಾರು ಕೇಸುಗಳಿದಾವೆ. ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಬಹಳಷ್ಟು ನೂರಾರು ಕೇಸುಗಳು ನಾನೇ ನಡೆಸಿದ್ದೀನಿ. 2-3 ಕೇಸ್. ಎಕ್ಸಾಂಪಲ್ ಕೊಡ್ಬೋದಾ ಸರ್? ಹೆಸರೇ ಹೇಳ್ಬೇಡಿ. ಬಹಳಷ್ಟು ಕೇಸುಗಳು ಅಂತ ಹೇಳ್ಬಿಟ್ಟು ನಾನೇ ನಡೆಸಿದ್ದೀನಿ. ಐ ಹ್ಯಾವ್ ಕಂಡಕ್ಟೆಡ್ ಕೇಸಸ್ ಆಸ್ ಡಿಫೆನ್ಸ್ ಲಾಯರ್, ಬೋತ್ ಆಸ್ ಪ್ರಾಸಿಕ್ಯೂಟರ್. I don't say they are false cases, but you just imagine. A lady will go to the extent of using their own child. There have been settlements after that. Settlement ಮಾಡ್ಕೊಳ್ತಾ ಇದ್ದಾರೆ, ಅದರ ಅರ್ಥ ಏನು? ದ ಕೇಸ್ ವಾಸ್ ಫಾಲ್ಸ್ ಅಂತ ಅಲ್ವೇ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದೀಸ್ ಆರ್ ದ ಮಹಿಳೆಯರು ಆ ರೀತಿಯ ಒಂದು ಮಟ್ಟಕ್ಕೆ ಯಾಕೆ ಹೋಗ್ಬೇಕು ಅಂದರೆ, ಅನ್ಲೆಸ್ ಐ ಡೂ ದಿಸ್ ಐ ವಿಲ್ ನಾಟ್ ಗೆಟ್ ಜಸ್ಟಿಸ್. ಇದು ಜಸ್ಟಿಸ್ ಅನ್ನೋದಕ್ಕಿಂತ ಜಾಸ್ತಿ ಅವೆಂಜ್ಮೆಂಟ್ ಅಂತ ಆಗೋಗಿದೆ. ಅಂದರೆ ರೆಕ್ಕಿಂಗ್ ಆಫ್ ವೆಂಜನ್ಸ್ ಥರ ಆಗೋಗಿದೆ. ಯಾವೊಂದು ರೀಸನ್ ಇಟ್ಕೊಂಡು ಈ ಥರ ರಿವೆಂಜ್, ನೀವು ಹೇಳಿದ್ರಿ ರಿವೆಂಜ್ಗ ಅಥವಾ ಏನದು? ಇಟ್ ಕುಡ್ ಬಿ ಫಾರ್ 2-3 reasons. I'll tell you something. When friends and the close ones fight, that will be worse than the worstest of the enemies ಅಂತ ಇದೆ. ಅಂದರೆ ನಮ್ಮವರೇ ನಮಗೆ ಶತ್ರುಗಳಾದಾಗ ಎಂಥ ಶತ್ರುಗಳಾಗ್ತಾರೆ ಅಂದರೆ ಕಟು ಶತ್ರುಗಳಾಗಿ ಹೋಗ್ತಾರೆ. ಅಂತಿಂಥ ಶತ್ರುಗಳಾಗಿರಲ್ಲ, ಅತ್ಯಂತ ಘೋರವಾದ ಶತ್ರುಗಳಾಗ್ತಾರೆ. ಹಾಗಾಗಿ ಈ ಗಂಡ ಹೆಂಡತಿ ಜಗಳ ಆಡಿಕೊಂಡು ಬೇರೆ ಏನೇನೋ ವಿಷಯಕ್ಕೆ ಬರ್ಬೋದು ಆ ವೈಮನಸ್ಸುಗಳು. ಆ ಶತ್ರುತ್ವದ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಎಂಥ ಸೇಡಿನ ಮಟ್ಟಕ್ಕೆ ಹೋಗುತ್ತದು. ಎರಡನೇದೇನಪ್ಪ ಅಂದರೆ somehow or the other, how will I make the best out of this ಅಂತ. ಅಂದರೆ ಈಗ ನನಗೆ ನೆಕ್ಸ್ಟು ಐ ಆಮ್ ಮ್ಯಾರಿಡ್, ಐ ಆಮ್ ನೌ ಡೈವೋರ್ಸ್ಡ್, and the very big chapter in my life is over. Then what next? Next may not be very good. That is the reason, let me reap the best out of it. Let me reap the best. ಆ ಮಕ್ಕಳ ಫ್ಯೂಚರ್ ಏನಾಗುತ್ತೆ, ಆ ಮಕ್ಕಳ ಐಡೆಂಟಿಟಿ, ಪೇರೆಂಟಲ್. ಈಗ the children are entitled for the love and affection of parents. That means not just the mother or not just the father. They are entitled for the love and affection of both the father and mother. ಅದ್ರ ಬಗ್ಗೆ ಏನು ಆ ಡೈಮೆನ್ಷನ್ಸ್ ಬಗ್ಗೆ ಯೋಚನೆನೇ ಮಾಡಲ್ಲ. ಮತ್ತಿನ್ನೊಂದೇನಾಗುತ್ತೆ, ಗಂಡ ಹೆಂಡಿರ ಮಧ್ಯದಲ್ಲಿ ಕೂಸು ಬಡವಾಯಿತು ಅಂತ ಆ ಮಕ್ಕಳು ಬೈ ಸಮ್ ರೀಸನ್ಸ್ ಯಾವುದೋ ಒಂದು ಸೈಡ್ ತಗೊತಾ ಇರ್ತವೆ. ಅಮ್ಮನ ಜೊತೆಯಲ್ಲೋ, ಜೊತೆಲಿ ಜಾಸ್ತಿ ಇರೋದು ತಂದೆ ಅಮ್ಮನ ಜೊತೆಲಿ ಜಾಸ್ತಿ ಇದ್ದರೆ ಆ ಮಕ್ಳನ್ನ ನೋಡಿದ್ರೆ ತಾಯಿಗಾಗಲ್ಲ, ತಾಯಿ ಜೊತೆಲಿ ಜಾಸ್ತಿ ಇದ್ದರೆ ಆ ಮಕ್ಳನ್ನ ನೋಡಿದ್ರೆ ತಂದೆಗಾಗಲ್ಲ. ಹಾಗಾಗಿ ಪೇರೆಂಟ್ಸ್ ಹ್ಯಾವ್ ಸ್ಟಾರ್ಟೆಡ್ ಗ್ರೋಯಿಂಗ್ ಡಿಸ್ಲೈಕ್ ಆ್ಯಂಡ್ ಅವರ್ಷನ್ ಟುವರ್ಡ್ಸ್ ದೇರ್ ಓನ್ ಚಿಲ್ಡ್ರನ್. There are so many instances where father doesn't want to sponsor the child's education. ಯಾಕೆಂದರೆ ಯಾವಾಗಲೂ ಅವ್ರ ಅಮ್ಮನ ಜೊತೆಲಿ ಓಡಾಡ್ತಾ ಇರ್ತಾರೆ, ನಾನು ಏನಕ್ಕೆ ಮಾಡ್ಬೇಕು ಈ ಥರ. ಸೊ ಇನ್ನಸೆಂಟ್ ಚಿಲ್ಡ್ರನ್ ಆರ್ ಆಲ್ಸೋ ಬೀಯಿಂಗ್ ಸ್ಯಾಂಡ್ವಿಚ್ಡ್. ಬೇಸಿಕ್ ರೀಸನ್ ಫಾರ್ ಆಲ್ ದೀಸ್ ಥಿಂಗ್ಸ್ either excessive use or abuse of these laws. ಮಾಡರೇಟ್ ಆಗಿ ಕಾನೂನು ಏನಕ್ಕೆ ಮಾಡಿದರೋ ಆ ಪರ್ಪಸ್ಗೋಸ್ಕರ ಅದನ್ನು ಯೂಸ್ ಮಾಡಿದ್ರೆ ಯಾವತ್ತೂ ಅದರಿಂದ ಅಡ್ವರ್ಸ್ ಎಫೆಕ್ಟ್ಸ್ ಆಗಲ್ಲ. ನೀವು ಒಂದು ಕಾನೂನನ್ನು ತಗೊಂಡೋಗಿ ಅದನ್ನು ಅಬ್ಯೂಸ್ ಮಾಡಿದಾಗ, ದುರುಪಯೋಗ ಮಾಡಿದಾಗ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ಗಿಂತ ಅಡ್ವರ್ಸ್ ಎಫೆಕ್ಟ್ಸೇ ಜಾಸ್ತಿ. ಸರ್, ಇವಾಗ ಯಾವ ವರ್ಗದ ಮಹಿಳೆಯರು ಕಾನೂನು ಮಿಸ್ಯೂಸ್ ತುಂಬ ಮಾಡ್ಕೊತಾರೆ? ಎಜುಕೇಟೆಡ್ ಇರೋರ? ಅದು ಮೊದಲು ಸ್ವಲ್ಪ ದಿವಸ ಆ ಥರ ಇತ್ತು. ಏನಂತ, ಈ ಸಿಟಿ ಲೈಫ್ನಲ್ಲಿರೋರು ಭಾಳ ಎಜುಕೇಟೆಡ್ ಲೇಡೀಸು ಇದನ್ನು ಭಾಳ ಮಿಸ್ಯೂಸ್ ಮಾಡ್ತಾರೆ ಅಂತ. ಈಗ ವಿ ಹ್ಯಾವ್ ಬೀನ್ ಸೀಯಿಂಗ್ ಕೇಸಸ್ ಫ್ರಮ್ ಎವ್ರಿವೇರ್. ಈವನ್ ಹಳ್ಳಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸಹ ಯಾರೋ ಮಾತು ಕೇಳ್ತಾರೆ, ಕೇಸ್ ಹಾಕ್ತಾರೆ. ನಾನು ಕೇಸುಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇಲ್ಲಮ್ಮ. ಯಾವ ಮಟ್ಟಕ್ಕೆ ಯಾವ ಕೇಸನ್ನು ಮಾಡಬೇಕು ಅದನ್ನ ಬಿಟ್ಟು ಬ್ಲೋಯಿಂಗ್ ಔಟ್ ಆಫ್ ಪ್ರೊಪೋರ್ಷನ್ ಮಾಡ್ತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂಥ ಒಂದು ಸ್ಟೋರೀಸ್ನ ಇಂಪ್ಲಾಂಟ್ ಮಾಡಿ. ನೀವು ಆ ಡೌರಿ ಅರೇಂಜ್ಮೆಂಟ್ ಕಂಪ್ಲೇಂಟ್ಸ್ ಓದ್ಬಿಟ್ರೆ ದಟ್ ವಿಲ್ ಸಮ್ಟೈಮ್ಸ್ ಲುಕ್ ಲೈಕ್ ದ ಬೆಸ್ಟ್ ಆಫ್ ದ ಸ್ಕ್ರೀನ್ ಪ್ಲೇ, ಬೆಸ್ಟ್ ಆಫ್ ಎ ಡಿರೆಕ್ಟರ್. ದೇರ್ ಫಾರ್
ನಾವು ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಅಟ್ಲೀಸ್ಟ್ ಸಿಟಿನಲ್ಲಿ ಇರ್ತಕ್ಕಂಥವ್ರೆಲ್ಲ ವೈ ಡು ಹ್ಯಾವ್ ಟು ಅಂಡರ್ಗೋ ಆಲ್ ದೀಸ್ ಥಿಂಗ್ಸ್, ಐ ಹ್ಯಾವ್ ಎ ಬೆಟರ್ ಲೈಫ್ ಅಂತೇಳಿ ದೆರ್ ಆರ್ ಸೋ ಮೆನಿ ಪ್ಲೇಸ್ ಅ ಟೈಮ್ ದ ಗರ್ಲ್ಸ್ ಆಫ್ ದ ಸಿಟಿ ಲೈಫ್ ದೇ ವಾಕ್ ಅವೇ ವಿದೌಟ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಇಫ್ ಯು ಸಿ ನಮ್ಮ ಆಫೀಸಿಯಲ್ ಏರಿಯಾಸ್ನಲ್ಲಿ ಇದನ್ನು ತುಂಬ ಇದ್ದಾಗ ನಡೆಸ್ತಕ್ಕಂಥದ್ದು ಸಂಗತಿಗಳನ್ನ ನಾವು ಜಾಸ್ತಿ ನೋಡಿದ್ದೀವಿ. ಐ ಆಮ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ಅಗೇನ್ಸ್ಟ್ ದ ಲೇಡೀಸ್, ಐ ಆಮ್ ಸ್ಪೀಕಿಂಗ್ ಓನ್ಲಿ ಅಗೇನ್ಸ್ಟ್ ದೋಸ್ ಹೂ ಟೆಂಡ್ ಟು ಮಿಸ್ಯೂಸ್, ಅಬ್ಯೂಸ್. ಸಿ, I am not against the women. They deserve the highest respect. ಎಲ್ಲ ಮಹಿಳೆಯಲ್ಲೂ ತಾಯಿಯನ್ನು ಕಾಣುವಂಥ ಈ ಸಂಸ್ಕೃತಿ ಹೇಳುತ್ತೆ. ನಾವು ಅದನ್ನೇ ಮಾಡಬೇಕು. ತನ್ನ ಹೆಂಡತಿಯಲ್ಲೂ ಸಹ ನೀನು ತಾಯಿನ ಕಾಣು ಅಂತ ಹೇಳುತ್ತೆ ನಮ್ಮ ಸಂಸ್ಕೃತಿ. ತನ್ನ ಹೆಂಡತಿಯಲ್ಲೂ ಕಾರ್ಯೇಶು ದಾಸಿ ಅಂಥದ್ದೊಂದು ಶ್ಲೋಕನೇ ಇದೆಯಲ್ಲ. ಇದನ್ನು ಉಳಿಸ್ಕೋಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ಈ ಅಬ್ಯೂಸಸ್ನ ನಿಲ್ಲಿಸಬೇಕು. ಅಬ್ಯೂಸಸ್ ನಾನು ಹೇಳ್ತಾ ಇರೋದಲ್ಲ, ಎವ್ರಿ ಡೇ ದ ಕೋರ್ಟ್ಸ್ ಆರ್ ಟೆಲ್ಲಿಂಗ್ ಇಟ್, ಎವ್ರಿ ಡೇ ದ ಕೋರ್ಟ್ಸ್ ಆರ್ ಟೆಲ್ಲಿಂಗ್ ಇಟ್. ಮದುವೆ ಮಾಡ್ಕೊಳ್ತೀವಿ, ಜೊತೆಯಲ್ಲಿರೋದು, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ಹೋಗಿ ರೇಪ್ ಕಂಪ್ಲೇಂಟ್ ಕೊಡೋದು, ಇವೆಲ್ಲ ಆದಾಗ ಏನಾಗುತ್ತೆ ಅಂದರೆ ಮೇಲ್ನೋಟಕ್ಕೆ ಕಾಣೋ ಥರ ಮಿಸ್ಯೂಸ್ ಆಗ್ತಾ ಇರುತ್ತೆ. ವಿಚ್ ಸಿಸ್ಟಮ್ ವಿಲ್ ರೆಸ್ಪೆಕ್ಟ್ ಯು ಟುಮಾರೋ? ದೇರ್ ಫೋರ್ ಹೊಣೆಯನ್ನು ಅರಿತು ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡು ನಾವು ಬಾಳಿದ್ರೆ ಎಲ್ಲ ಕಾನೂನುಗಳು ಸಹ ನಮಗೆ ಚೆನ್ನಾಗಿ ಅನ್ವಯ ಆಗುತ್ತೆ. ದೈವಿ ಸ್ವರೂಪಳಾಗಿ ಮಹಿಳೆ ಹಾಗೆ ಉಳಿತಾಳೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ದ ಕ್ರಾಸ್ ಸೆಕ್ಷನ್ ಆಫ್ ಅಬ್ಜೆಕ್ಟರ್ಸ್ ವಿಲ್ ಆಲ್ವೇಸ್ ಬಿ ದೇರ್, ಅಲ್ವೇ? ಸರ್, ಈಗ ಪಾಶ್ ಆ್ಯಕ್ಟ್ ಏನಿದೆ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಪಾಶ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ಕಮಿಟಿ ಕೂಡ ರಚನೆ ಆಗಿದೆ. ಸೊ ಪಾಶ್ ಆ್ಯಕ್ಟ್ ಅಂದರೆ ಏನು, ಯಾವ ರೀತಿ ಅದ್ರ ಈಗ ಅದೇ ವರ್ಕ್ ಪ್ಲೇಸಸ್ನಲ್ಲಿ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಏನಿದೆಯಲ್ಲ, ಈಗ ನೋಡ್ರಿ, ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಂದರೆ ಇಟ್ ನೀಡ್ ನಾಟ್ ಬಿ ಎನ್ ಎಕ್ಸ್ಟ್ರೀಮ್ ಕೇಸ್ ಆಫ್ ರೇಪ್. ಅರ್ಥ ಆಯ್ತಲ್ಲ? ಒಂದು ಹೆಣ್ಣು ಮಗಳಿಗೆ, ಒಂದು ಮಹಿಳೆಗೆ ಹಿಡಿಸದೇ ಇರೋ ರೀತಿನಲ್ಲಿ ನಾನು ಬಿಹೇವ್ ಮಾಡಿದೆ, ದಟ್ ಇಟ್ ಸೆಲ್ಫ್ ಇಸ್ ಎ ಹ್ಯಾರೇಸ್ಮೆಂಟ್. ಅರ್ಥ ಆಯ್ತಲ್ಲ? ಈ ಅನ್ಸೇವರಿ ಕಾಮೆಂಟ್ಸ್ ಮಾಡೋದು ಭಾಳಷ್ಟು ಕಡೆ ನೋಡಿ. ವರ್ಕ್ ಪ್ಲೇಸ್ನಲ್ಲಿ ಡ್ರೆಸ್ಗಳ ಬಗ್ಗೆ ಕಾಮೆಂಟ್ ಮಾಡೋದು, ಮೈಮಾಟದ ಬಗ್ಗೆ ಕಾಮೆಂಟ್ಸ್ ಮಾಡೋದು. ಐ ಆಮ್ ಸಾರಿ, ಐ ಆಮ್ ಯೂಸಿಂಗ್ ಅನ್ ಎಕ್ಸ್ಟ್ರೀಮ್ ಎಕ್ಸ್ಪ್ರೆಷನ್. ಹೆಣ್ಮಕ್ಳು ಮೈಮಾಟದ ಬಗ್ಗೆ ಕಾಮೆಂಟ್ ಮಾಡೋದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಹೆಣ್ಣು ಮಕ್ಕಳಿಗೆ ಇರಿಸ್ಮುರ್ಸಾಗಕ್ಕಲ್ಲಿರುತ್ತೆ. ಅಂದರೆ ನಾನೇನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು, ಇವನೇನ್ರಿ ಇವನು ನನ್ನ ಡ್ರೆಸ್ಸನ್ನೇ ನೋಡ್ತಾ ಇದ್ದಾನೆ, ಇವನೇನ್ರಿ ಇವನು ನನ್ನ ಮೈಮಾಟದ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡ್ತಾ ಇದ್ದಾನೆ, ನಾನು ಹೆಂಗಿದ್ರಿ ಇವನಿಗೇನು, ಇವುಗಳನ್ನು ತಡೆಗಟ್ಟಲಿಕ್ಕೆ ಅಂತ ಎಲ್ಲೋ ಒಂದು ಕಡೆ ಕಂಜೀನಿಯಲ್ ಅಟ್ಮಾಸ್ಫಿಯರ್ ಹೊಟ್ಟೋಗುತ್ತೆ. ನೋಡಿ, ಒಂದು ವಿಚಾರ ಹೇಳ್ತೀನಿ, ನನಗೆ ಸೈಕಾಲಜಿನಲ್ಲಿ ಏನೋ ಬಹಳಷ್ಟು ಜ್ಞಾನ ಇದೆ. ಹೆಣ್ಣು ಮಕ್ಕಳು ಅವ್ರದ್ದೇ ಥಾಟ್ ಪ್ರೊಸೆಸ್ ಇರುತ್ತೆ, ನೀವು ಅವ್ರನ್ನ ಡಿಫೈನ್ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಇವರೇನು ಅಂದ್ಕೊಳ್ಳೋದು, ಒಂದು ಹೆಣ್ಮಗಳು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾಳೆ ಅಂದಿದ ತಕ್ಷಣ, ಫಾರಿನ್ ಕಂಟ್ರೀಸ್ನಲ್ಲೆಲ್ಲ ಭಾಳಷ್ಟು ಕೇಸ್ಗಳಲ್ಲಿ ದ ವೇ ಶಿ ಇಸ್ ಡ್ರೆಸ್ಡ್ ದಟ್ ಮೀನ್ಸ್ ದಿಟ್ ಶಿ ವಾಂಟ್ಸ್ ಅಟೆನ್ಷನ್ ಅಂತ. ಇಟ್ಸ್ ರಾಂಗ್. ಶಿ ವಾಂಟ್ಸ್ ಟು ಬಿ ಹರ್ ಸೆಲ್ಫ್. ಈವನ್ ಯಾರು ಅಲ್ಲಿ ಒಂದು ಆಫೀಸ್ನಲ್ಲಿ ಯಾರೂ ಇಲ್ದಂಗೆ ಒಂದೇ ಹೆಣ್ಮಗಳು ಕೆಲಸ ಮಾಡ್ತಾನೆ, ಅವಳು ಚೆನ್ನಾಗೇ ಡ್ರೆಸ್ ಮಾಡ್ಕೊಂಡು ಹೋಗ್ತಾಳೆ. ದಟ್ ಡಸಂಟ್ ಮೀನ್ ದಟ್ ಶಿ ಈಸ್ ಕಮಿಂಗ್ ಅಪ್ ವೆಲ್ ಡ್ರೆಸ್ಡ್. ಶಿ ಈಸ್ ಕಮಿಂಗ್ ಅಪ್ ಡ್ರೆಸ್ಡ್ ಡೀಸೆಂಟ್ಲಿ ಜಸ್ಟ್ ಫಾರ್ ಸೀಕಿಂಗ್ ಅಟೆನ್ಷನ್. ಹಾಗಾಗಿ ಈ ಒಂದು ಡ್ರೆಸ್ಸನ್ನು ನೋಡಿದ ತಕ್ಷಣ ಓಹೋ ಶಿ ಹಸ್ ಕಮ್ ಟು ಸೀಕ್ ಅವರ್ ಅಟೆನ್ಷನ್, ಅದಕ್ಕೆ ಒಂದು ಕಾಮೆಂಟ್ ಹೊಡೆಯೋಣ, ಒಂದು ರಿಮಾರ್ಕ್ ಪಾಸ್ ಮಾಡೋಣ, ಇವೆಲ್ಲನೂ ನಿಲ್ಲಿಸಬೇಕು. ಈ ವುಮೆನ್ಸ್ ಡೇ ದಿನ ಈ ಮೆಸೇಜ್ ಸ್ಟ್ರಾಂಗ್ ಆಗಿ ಹೋಗಬೇಕು. ಯಾಕೆ ಅವ್ರು ಅಬ್ಯೂಸ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ, ನೀವು ಅದನ್ನು ನೆಸೆಸಿಟೇಟ್ ಮಾಡಿದ್ದೀರಾ. ಹೆಣ್ಮಕ್ಳು ಈ ರೀತಿ ಕಾನೂನುಗಳನ್ನು ಅತಿಯಾಗಿ ಯಾಕೆ ಯೂಸ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ, ಬಿಕಾಸ್ ಯು ಆರ್ ದ ಪ್ರೊಟಗ್ನಿಸ್ಟ್ಸ್ ಆಫ್ ದಿಸ್. ಪ್ರೊಟಗ್ನಿಸ್ಟ್ಸ್ ಅಂದರೆ, ಒಂದು ಹೆಣ್ಮಗು ಎಲ್ಲೋ ಒಂದು ಕಡೆ ಒಬ್ಬಳೇ ಬಸ್ನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದ ತಕ್ಷಣ ಎಲ್ಲ ಗಂಡಸರು ಅವ್ರ ಕಡೆಗೆ ನೋಡೋದು, ಯಾರೋ ಒಂದು ಸಿಂಗಲ್ ಹೆಣ್ಮಗು ಇದೆಯಲ್ಲ, why do you have to give that extra treatment, extra attention towards a lonely girl or towards a girl? Treat her that she is another human being. There ends the matter. ಅದು ಬಿಟ್ಟು ನೀವು ಎಲ್ಲಿವರೆಗೂ ಈ ರೀತಿ ಹೆಣ್ಣು ಮಕ್ಕಳನ್ನ ಈ ರೀತಿಯ ಭಾವನೆಗಳಿಂದ ನೋಡ್ತಾ ಇರ್ತೀರಿ, ಅಲ್ಲಿವರೆಗೂ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ ಕಾನೂನುಗಳು ಒಂದಾದ ಮೇಲೆ ಬರ್ತಾ ಇರ್ತವೆ. ಎಲ್ಲಿವರೆಗೂ ಕಾನೂನುಗಳು ಬರ್ತಾ ಇರ್ತವೋ, ಯೂಸ್ ಎಲ್ಲಿದೆಯೋ ಅಲ್ಲಿ ಅಬ್ಯೂಸ್ ಆಗೇ ಆಗುತ್ತೆ. ಸರ್, ಇತ್ತೀಚೆಗೆ ನಾನು ಹೇಳಿದ್ನಲ್ಲ, ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಪಾಶ್ ಆಕ್ಟ್ ಇಂಪ್ಲಿಮೆಂಟ್ ಆಗಿದೆ. ವಾದ ವಿವಾದಗಳು ತುಂಬಾ ನಡೀತು, ಇಂಪ್ಲಿಮೆಂಟ್ ಆಗಬಾರ್ದು. ಅದೇನಾಗುತ್ತೆ ಅಂದರೆ ದೇರ್ ಇಸ್ ಅನದರ್ ದಿಸ್. ಈಗ ಏನಾಗುತ್ತೆ ಅಂದರೆ ನೋಡಿ, ಸಿನಿಮಾ ಅಂತಕ್ಕಂಥದ್ದೇನು ನೈಜತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಜಾಗ. ಅದು ಎಲ್ಲ ಸೀಕ್ವೆನ್ಸ್ಗಳಿರ್ತವೆ. ಈಗ ಇಫ್ ಯು ವಾಂಟ್ ಅನ್ ಇನ್ವಾಲ್ವ್ಡ್ ಆ್ಯಕ್ಟಿಂಗ್ ಆ್ಯಂಡ್ ಡೆಲಿವರೀಸ್, ದೇ ಹ್ಯಾವ್ ಟು ಆ್ಯಕ್ಟರ್ಸ್ ದೇ ಹ್ಯಾವ್ ಟು ಇನ್ವಾಲ್ವ್.
ಯಾರ್ಯಾರು ಆ್ಯಕ್ಟ್ರೆಸ್ ಇರ್ತಾರೋ ಅವ್ರ ಮಧ್ಯದಲ್ಲಿ ಏನಾಗ್ತವೆ, ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ಒಂದು ಮುಟ್ಟಬೇಕು ಅಂತ ಇರುತ್ತೆ, ಹತ್ರ ಇರಬೇಕು ಅಂತ ಇರುತ್ತೆ. ಇವುಗಳನ್ನು ನೀವು ಸೆಕ್ಷುವಲ್ ಹ್ಯಾರೇಸ್ಮೆಂಟ್ ಕೆಳಗಡೆ ತಂದುಬಿಟ್ರೆ ದೆನ್ ಯು ವಿಲ್ ಸ್ಟಾರ್ಟ್ ಟುಮಾರೋ ಸೀಯಿಂಗ್ ಓನ್ಲಿ ಮೂವೀಸ್ ವಿತ್ ಹೀರೋ ಹೀರೋಯಿನ್ ಆಲ್ವೇಸ್ ಮೇಂಟೈನಿಂಗ್ 10 meters ಡಿಸ್ಟೆನ್ಸ್. ಇದು ಯಾರಿಗೋಸ್ಕರ ತಂದಿದ್ದಾರೆ ಅಂದರೆ ಈ ಬೇರೆ ಇರ್ತಾರಲ್ಲ ನಿರ್ಮಾಪಕರು ಅವರು ಇವರು ಎಲ್ಲ ಬೇಕಾದಷ್ಟೆಲ್ಲ ನಾನು ನೋಡಿದ್ದೀನಿ. ಆ ಹೆಣ್ಮಕ್ಳಲ್ಲಿ ಹೋಗಿ ಚಾನ್ಸ್ ಕೇಳಿದ ತಕ್ಷಣ ಅವ್ರನ್ನ ಬೇರೆ ಒಂದು ದೃಷ್ಟಿನಲ್ಲಿ ನೋಡೋದು, ಅವ್ರನ್ನೆಲ್ಲೋ ಒಂದು ಕಡೆ ಉಪಯೋಗಿಸ್ಕೊಳ್ಳಕ್ಕೆ ನೋಡೋದು, ಇವುಗಳು ಆಗ್ತಾ ಇರ್ತವೆ. ಮತ್ತು ಈಗ ಪಾಪ ಹೆಣ್ಮಕ್ಳು ಎಲ್ಲೋ ಒಂದು ಆಪರ್ಚುನಿಟಿಗೆ ಅಂತ ಹೋದಾಗ ಆ ಆಪರ್ಚುನಿಟಿನ ಈ ನನ್ನ ಮಕ್ಳು ಯೂಸ್ ಮಾಡ್ಕೊಳ್ಳೋದು. ಐ ಆಮ್ ಸಾರಿ ಫಾರ್ ಮೈ ಲ್ಯಾಂಗ್ವೇಜ್. ಇವೆಲ್ಲ ಆದಾಗ ಏನಾಗುತ್ತೆ, ಆ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಇರಲ್ಲ. ಯಾವಾಗ ಅವ್ರು ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತಾರೆ, ಯು ಡೋಂಟ್ ನೋ ದ ಪ್ರಪೋರ್ಷನೇಟ್ ರಿಟಾಲಿಯೇಷನ್, ಆಲ್ ಕಂಪ್ಲೀಟ್ ರಿಟಾಲಿಯೇಷನ್ ಮಾಡ್ತಾರೆ. ಅವಾಗ ಅಲ್ಲಿ ಎಕ್ಸೆಸಿವ್ ಯೂಸ್ ಆಫ್ ಲಾ ಆಗುತ್ತೆ. ದಿಸ್ ಈಸ್ ದ ರೀಸನ್. ಹಾಗಾಗಿ ಎಲ್ಲೋ ಒಂದು ಕಡೆ ಆ್ಯಕ್ಟ್ ತಂದಿರೋದು ಒಳ್ಳೇದಾಯ್ತು. ಇಲ್ಲ ಅಂದರೆ ಎಷ್ಟು ಕಂಪ್ಲೇಂಟ್ಸು ರೀ ದಿನ ಬೆಳಗಾದರೆ. ಬಹಳಷ್ಟು ಜನ ಪಾಪ ಅದನ್ನ ಹೆಣ್ಮಕ್ಳು ಹೇಳ್ಕೊಳ್ಳೋದೇ ಇಲ್ಲ. ಭಾಳಷ್ಟು ಜನ ಹೆಣ್ಮಕ್ಳು ಹೇಳ್ಕೊಳ್ಳೋದೇ ಇಲ್ಲ, ಏನೇನೋ ಮಾತಾಡ್ತಾರೆ, ಕೆಟ್ಟದಾಗಿ ನಡೆಸ್ಕೋತಾರೆ. ಆ ಶೂಟಿಂಗ್ ಟೈಮ್ನಲ್ಲಿ ಅಶ್ಲೀಲವಾಗಿ ಮಾತಾಡ್ತಾರೆ, ಡಬಲ್ ಮೀನಿಂಗಾಗಿ ಮಾತಾಡ್ತಾರೆ. ಇವುಗಳಿಗೆಲ್ಲ ಕಡಿವಾಣ ಹಾಕಬೇಕಾಗಿದ್ರೆ ಒಂದು ಕಾನೂನು ಬೇಕಾಗಿತ್ತು. ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಗುಡ್. ಅಟ್ ದ ಸೇಮ್ ಟೈಮ್ ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ದೇರ್ ಕುಡ್ ಬಿ ಇನ್ಸ್ಟಾನ್ಸಸ್ ಆಫ್ ಮಿಸ್ಯೂಸ್, ಬಟ್ ಡೋಂಟ್ ಡೂ ಇಟ್. ಸರ್, ನೀವು ಕಂಡಂತಹ ಅತ್ಯಂತ ಫಾಲ್ಸ್ ಕೇಸ್ ಯಾವುದು ಸರ್? ಭಾಳಷ್ಟು. ಐ ಡೋಂಟ್ ವಾಂಟ್ ಟು ನೇಮ್ ದ ಕೇಸ್ ಬಿಕಾಸ್ ವಿ ಆರ್ ಆನ್ ಎ ಮೀಡಿಯಾ ದಿಸ್ ಥಿಂಗ್. ಭಾಳಷ್ಟು ಫಾಲ್ಸ್ ಕೇಸ್ಗಳು ನೋಡಿದ್ದೀನಿ ನಾನು. ನಾನೇ ಆರ್ಗ್ಯುಮೆಂಟ್ ಸಹ ಮಾಡಿದ್ದೀನಿ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ದಿಸ್ ಪ್ಲ್ಯಾಟ್ಫಾರ್ಮ್ ಟು ಸೇ ಸಮಥಿಂಗ್ ವಾಸ್ ಫಾಲ್ಸ್. ಭಾಳಷ್ಟು ಫಾಲ್ಸ್ ಕೇಸಸ್, ಅಡ್ಜಡ್ಜ್ ಆಗಿರ್ತಕ್ಕಂಥ ಫಾಲ್ಸ್ ಕೇಸ್ಗಳಿದ್ದಾವೆ. ಬಿಕಾಸ್ ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಹೇಳೋದಂಕ ಯು ಕಾಂಟ್ ಸೇ ಸಮಥಿಂಗ್ ಈಸ್ ರಾಂಗ್, ಸಮಥಿಂಗ್ ಈಸ್ ರೈಟ್. ಸೊ ಹಾಗಾಗಿ ಬಹಳಷ್ಟು ನಮ್ಮ ಗಮನಕ್ಕೆ ಎಲ್ಲ ಬೇಕಾದಷ್ಟು ಬಂದಿದ್ದಾವೆ. ನಾನೇ ನೀವು ಗೂಗಲ್ ಮಾಡಿ ನೋಡಿದ್ರೆ ಬಹಳಷ್ಟು ಈ ಥರದ ಕೇಸ್ಗಳಲ್ಲಿ ಮೀಟು ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಐ ಮೈಸೆಲ್ಫ್ ಹ್ಯಾವ್ ರೆಪ್ರೆಸೆಂಟೆಡ್ ಕೆಲವನ್ನೆಲ್ಲ ನಾನೇ ರೆಪ್ರೆಸೆಂಟ್ ಮಾಡಿದ್ದೀನಿ. ಭಾಳಷ್ಟು ಕೇಸ್ಗಳಲ್ಲಿ ಫಾಲ್ಸ್ ಕಂಪ್ಲೇಂಟ್ಸ್ಗಳಲ್ಲೂ ಸಹ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದೇ ರೀತಿ ಐ ಹ್ಯಾವ್ ಆಲ್ಸೋ ರೆಪ್ರೆಸೆಂಟೆಡ್ ವಿಮನ್. ಐ ಹ್ಯಾವ್ ಆಲ್ಸೋ ಬೀನ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫಾರ್ ವೇರಿಯಸ್ ಕೇಸಸ್ ರೆಪ್ರೆಸೆಂಟಿಂಗ್ ಅಗ್ರೀವ್ಡ್ ಲೇಡೀಸ್. ಸೊ ದೇರ್ ಹ್ಯಾಸ್ ಟು ಬಿ ಎ ಫೈನ್ ಬ್ಯಾಲೆನ್ಸನ್ನು ನಾವು ಬಹಳಷ್ಟು ಏನೇನೋ ಪಾಶ್ಚಾತ್ಯರಿಂದ ಕಲ್ತಿದ್ದೀವಿ. ಬ್ಯಾಲೆನ್ಸನ್ನು ನಾವು ಪಾಶ್ಚಾತ್ಯರಿಂದ ಕಲಿಬೇಕಾಗಿದೆ.